ರೇಣುಕಾಸ್ವಾಮಿ ಹತ್ಯೆ ಕೇಸ್ನ ಆರೋಪಿ ರಘು ತಾಯಿ ನಿಧನರಾಗಿದ್ದಾರೆ. ಈ ಕೇಸ್ನ A4 ರಘು ಅಲಿಯಾಸ್ ರಾಘವೇಂದ್ರ ಅವರ ತಾಯಿ ಮಂಜುಳಮ್ಮ ನಿಧನರಾಗಿದ್ದಾರೆ. ರಘು ಅವರ ತಾಯಿ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ತಾಯಿ ಮಂಜುಳಮ್ಮ ಕೋಳಿಬುರುಜನಹಟ್ಟಿ ನಿವಾಸದಲ್ಲಿ ಬೆಳಗ್ಗಿನ ಜಾವ ಕೊನೆಯುಸಿರೆಳೆದಿದ್ದಾರೆ. ಸದ್ಯ ಕೊಲೆ ಕೇಸ್ನಲ್ಲಿ ಈ ಪ್ರಕರಣದಲ್ಲಿ ರಾಘವೇಂದ್ರ ಅಲಿಯಾಸ್ ರಘು ಜೈಲಿನಲ್ಲಿದ್ದಾನೆ. ಅವರ ತಾಯಿ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಬೆಳಗಿನ ಜಾವ ಅವರು ಕೊನೆಯುಸಿರೆಳೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಹಿಂದೆ ಮತ್ತೊಬ್ಬ ಆರೋಪಿಯ ಪೋಷಕರು ಇದೇ ರೀತಿ ನಿಧನರಾಗಿದ್ರು. ಆದರೆ ತಮ್ಮ ಪುತ್ರ ಈ ಪ್ರಕರಣದಲ್ಲಿ ಸಿಲುಕಿಕೊಂಡಿದ್ದಾನೆ ಅನ್ನೋದು ಗೊತ್ತಾಗ್ತಿದ್ದ ಹಾಗೆ ಅವರು ನಿಧನರಾಗಿದ್ರು. ಬಟ್ ಇಲ್ಲಿ ಹಾಗಲ್ಲ. ರಘು ಅವರ ತಾಯಿ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಕೋಳಿಬುರುಜನಹಟ್ಟಿ ನಿವಾಸದಲ್ಲಿ ಬೆಳಗ್ಗಿನ ಜಾವ ಅವರು ಕೊನೆಯುಸಿರೆಳೆದಿದ್ದಾರೆ. ಜಾವ 4:15 ಡೆತ್ ಆಯಿತು. ಅದಕ್ಕಿಂತ ಮುಂಚೆ ಸ್ವಲ್ಪ ನನ್ನ ತಮ್ಮ ಹಿಂಗೆ ಆಯಿತು ಅಂತ ಹೇಳ್ಬಿಟ್ಟು ಚಿಂತೆಯಿಂದ ಈ ಥರ ಆಗಿಬಿಟ್ಟಿದ್ದಾರೆ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅವನು ಅಂತಂದರೆ ಒಂದು ಜೀವ ನಮ್ಮ ಅಮ್ಮಂಗೆ. ಅವನು ಅಂದರೆ ಭಾಳ ಆಸೆ. ಅವನು ಬಂದ ಅಂದರೆ ಸಾಕು, ಇಷ್ಟು ದೊಡ್ಡವನಾದರೂ ಮುದ್ದಾಡೋದು, ಆಸೆ ಮಾಡೋದು ಎಲ್ಲ ಇತ್ತು. ಏನು ಮಾಡ್ತೀರ ಇದು ಅವನು ಇಂಥ ಕೆಲಸ ಮಾಡೋನೇ ಅಲ್ಲ. ಅದು ಹೆಂಗೆ ಆಯಿತು ಅನ್ನೋದೇ ನಮಗೆ ಗೊತ್ತಿಲ್ಲ ಅವನು ಈ ಥರ ಒಬ್ರಿಗೊಂದು ಏಟು ಹೊಡೆದಾನಲ್ಲ, ಏನೂ ಅಲ್ಲ. ಏನೋ ಡ್ರಿಂಕ್ಸ್ ಮಾಡಿದಾಗ ಒಂಚೂರು ಹೆಂಡ್ತಿತ ಬಾಯಿ ಮಾಡೋಣ, ಅಷ್ಟು ಬಿಟ್ಟರೆ ಬೇರೆ ಯಾರ ಹತ್ರನೂ ಅವನು ಗುದ್ದಾಡಿಲ್ಲ, ಹೊಡೆದಾಡಿಲ್ಲ, ಏನಿಲ್ಲ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅವನಿದ್ದಿದ್ರೆ ಏನಾದರೂ ಒಂಚೂರು ಏನಾರು ಇದು ಮಾಡ್ಬೋದಿತ್ತೇನೋ ನೋಡಿ ಆಸೆ ಮಾಡೋರು. ಈಗ ನಿಮ್ಮ ತಾಯಿ ಡೆತ್ ಆಗಿದ್ದಾರೆ. ಹೌದು ಯಾವಾಗ ಅಂತ್ಯಕ್ರಿಯೆ? ನೀವು ನಿಮ್ಮ ಬ್ರದರ್ನ ಕರೆಸ್ಬೇಕು ಅಂತ ಏನಾದ್ರು? ಅದೇ ಕರೆಸ್ಬೇಕು. ನೋಡಬೇಕು. ಅವನು ಬಂದರೆ ಇದು ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅನ್ನೋದೊಂದು ನಂಬಿಕೆ ಅವನಿಂದನೇ ನರಳಿ ಅವನಿಲ್ಲ ಅಂತಲೇ ನೊಂದು ಬಿಟ್ಟಿದ್ದಾರೆ. ಭಾಳ ನೋವು ಅನುಭವಿಸಿದ್ದಾರೆ 1 ತಿಂಗಳಿಂದ. ಚೆನ್ನಾಗೇ ಓಡಾಡ್ಕೊಂತ ಇದ್ದರು. ಯಾವಾಗ ಈ ಸುದ್ದಿ ಗೊತ್ತಾಯಿತೋ ಆವಾಗಿಂದನೇ ಸ್ವಲ್ಪ ಇದಾಗ್ಬಿಡ್ತಾರೆ. ಕುಟುಂಬದ ನಿರ್ವಹಣೆಗೆ ಅಂದರೆ ಈಗ ಅಂತ್ಯಕ್ರಿಯೆಗೆ ಅದಕ್ಕೆಲ್ಲ ಅನುಕೂಲತೆ ಇದೆಯಾ? ಇಲ್ಲ ಅನುಕೂಲತೆ ಇಲ್ಲ. ಅವನು ನಮ್ಮಣ್ಣ ಎಲ್ಲೂ ಕೆಲ್ಸಕ್ಕೆ ಹೋಗ್ತಿಲ್ಲ. ಅವನು ಇವ್ರನ್ನ ನೋಡ್ಕೊತಾನೆ ಇದ್ದ. ಅಮ್ಮನ್ನ ಯಾರೂ ನೋಡೋರಿಲ್ಲ ಮನೆಯಲ್ಲಿ. ನಾವು ನೋಡಿದ್ರೆ ಇಲ್ಲಿಲ್ಲ, ಬೇರೆ ಊರಲ್ಲಿ ಇರೋದು ನಾವು ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಿದ್ದೀವಿ. ನಮ್ಮ ಪರಿಸ್ಥಿತಿ, ನನಗೆ 2 ಮಕ್ಕಳಿದ್ದಾವೆ, ನಮ್ಮ ಮನೆಯವರು ಇಲ್ಲ. ಅದರಿಂದನೇ ನಾವು ಜೀವನ ಮಾಡ್ತಿರೋದು ಕೂಲಿ ಮಾಡ್ಕೊಂಡು. ರಘುನ ಚಿಕ್ಕ ವಯಸ್ಸಿನ ಹೇಳ್ತಲ್ಲ, ನಮ್ಮಲ್ಲಿ ಅವನು ಚಿಕ್ಕ ವಯಸ್ಸನ್ನು ಚೆನ್ನಾಗಿ ಬೆಳೆದಿವಿ. ಈ ಥರ ಕೃತ್ಯ ಮಾಡ್ಕೊಂಡಿದ್ದು ಅವ್ನು ತಪ್ಪೈತೆ. ಬಟ್ ಹೇಳ್ತಾನಲ್ಲ ಅವ್ನು ತಪ್ಪೈತೆ. ಈಗ ತಾಯಿ ಇದು ಒಂದು ಅಂತ್ಯಕ್ರಿಯೆ ಬೇಕು ಅಂದರೆ ಕರ್ಕೊಂಬನ್ನಿ. ಅತ್ತೆ ಸರಿನೆಲ್ಲ ರಘುನ ಕರ್ಕೊಂಬನ್ನಿ. ಮತ್ತು ಅಂತ್ಯಕ್ರಿಯೆ ಇದೆ. ಮಧ್ಯೆ 3 ಗಂಟೆ ಇಲ್ಲ 4 ಗಂಟೆ ಆಗುತ್ತೆ. ಸಂಬಂಧಿಕರೆಲ್ಲ ಬರ್ತಾರೆ. ದಯವಿಟ್ಟು ರಘುನ ಕರ್ಕೊಂಬನ್ನಿ. ಅಷ್ಟೇ ಅನುಕೂಲತೆ ಇದೆಯಾ ಅನುಕೂಲತೆ ಅನುಕೂಲಕ್ಕೆ ಏನಿಲ್ಲ ಅನುಕೂಲಕ್ಕೆ ಏನಿಲ್ಲ. ಪಾಪ ನಿಮ್ಮ ಬ್ರುಲ್ ಇದಾರಲ್ಲ ಅವ್ರ ತಗೇನು ಅನುಕೂಲ ಇಲ್ಲ ಪಾಪ. ಆದ್ರೂ ಪಾಪ ಎಲ್ಲ ನಾವೇ ಸಂಬಂಧಿಕರು ಅಡ್ಜಸ್ಟ್ ಮಾಡಿ ಪಾಪ ಅಂತ್ಯಕ್ರಿಯೆ ಮಾಡ್ಬೇಕಾಗತ್ತೆ. ಅದು ಬಿಟ್ಟು ಏನಿಲ್ಲ ಒಳ್ಳೆಯ ತನಕ ಒಳ್ಳೆ ಬಿಲ್ ರಘು ಅಂತ ಒಳ್ಳೆ ಮನುಷ್ಯ ಅವನು ಫಸ್ಟ್ ಕಲಿಸ ಅಂತ್ಯಕ್ರಿಯೆಗೆ ಫಸ್ಟ್ ಕಲಿಸ್ರಿ. ಅದು ಬಿಟ್ಟು ಬೆಳಿಗ್ಗೆ 4:15ಗೆ ಡೆತ್ ಆದ್ರು. ಈಗ ನಮ್ಮ ತಾಯಿಯರಿಗೆ ಅಂತಂದರೆ ಅವನು ಭಾಳ ಇಷ್ಟ. ರಾಘವೇಂದ್ರ ಭಾರಿ ಇಷ್ಟ. ಅವನಿಗೆ ಕರೆಸಿದ್ರೆ ಒಂದು ಸ್ವಲ್ಪ ಒಳ್ಳೇದಾಗುತ್ತೆ ಅನಿಸುತ್ತೆ. ನಮ್ಮ ತಾಯಿಯರಿಗೆ ಕಳಿಸಿದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಏನಾಗಿತ್ತು ನಿಮ್ಮ ತಾಯಿ? ಚೆನ್ನಾಗಿರಲಿಲ್ಲ ಅಣ್ಣ. ನಾವು ಅದೇ ಇದಾಯ್ತಲ್ಲ ಒಂದು, ಆವಾಗಿಂದ ಚಿಂತೆ ಇಟ್ಕೊಂಬಿಟ್ರು ಅವರು. ಆ ಚಿಂತೆ ಇಟ್ಕೊಂಡು ಮಲ್ಕೊಂಬಿಟ್ರು. ಈಗ ಅಂತ್ಯಕ್ರಿಯೆ ಯಾವಾಗ ಅಣ್ಣ? ಈ ಸಂಜೆ ಅಷ್ಟೊತ್ತಿಗೆ ಮಾಡ್ಬೋದು. ಅವ್ನು ಕಳಿಸಿದ್ರೆ ಮಾಡ್ಬೋದು ಅಂತಂದಣ. ಅಂತ್ಯಕ್ರಿಯೆಗೆ ನಿಮ್ಮ ತಮ್ಮನ ಕಳಿಸ್ಬೇಕು? ಕಳಿಸ್ಬೇಕಣ್ಣ. ಯಾಕಂದರೆ ಅವನು ಅಂದರೆ ಭಾಳ ಆಸೆ. ಬರ್ತಾ ಇದ್ದ ಬರ್ತಾ ಇದ್ದ 15 ದಿವಸಕ್ಕೊಂದ್ಸತಿ ಬರ್ತಿದ್ದ. ಅಮ್ಮನಿ ನೋಡ್ಕೊಂಡು ಹೋಗೋನು.
ತಾಯಿ ಅಂದರೆ ಅವನಿಗೂ ಆಸೆ, ನಮ್ಮ ಅಮ್ಮನಿಗೂ ಭಾಳ ಆಸೆ ಅವನು ಅಂದರೆ. ಇವತ್ತು ಅವ್ರು ಹೋಗಿದ್ದಾರೆ. ಕರ್ಸಿದ್ರೆ ಅಣ್ಣ ಒಳ್ಳೇದಣ್ಣ, ನಿಜವಲ್ಲಣ್ಣ, ಕರ್ಸ್ರಿ, ಅದೊಂದು ಒಳ್ಳೇದಾಗುತ್ತಣ್ಣ. ನಮ್ಮಮ್ಮ ಹೋಗಿ ಇವತ್ತು ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ರಾಘವೇಂದ್ರ ಮಗ ಜೈಲಿನಲ್ಲಿದ್ದಾನಲ್ಲ ಅನ್ನೋ ಕೊರಗೆ ಅವರ ಸಹೋದರಿ ಹೇಳೋ ಹಾಗೆ ಮಂಜುಳಮ್ಮ ಅವರನ್ನ ಹಾಸಿಗೆ ಹಿಡಿಯೋ ಹಾಗೆ ಮಾಡ್ತಿ ಈ ಪರಿಸ್ಥಿತಿ ಬರ್ತಾ ಅಂತ. ಖಂಡಿತ ವಿಜಯ್, ಏನು ರಘು ಜೈಲು ಸೇರಿದ ಮೇಲೆ ಅವರ ತಾಯಿ ವಯೋಸಹಜವಾಗಿ ಅವರಲ್ಲಿ 65 ವರ್ಷ ವಯಸ್ಸಾಗಿತ್ತು. ಹಾಗಾಗಿ ಅವರಿಗೆ ಸಾಕಷ್ಟು ಆರೋಗ್ಯದ ಸಮಸ್ಯೆಗಳೇನೋ ಇತ್ತು ನಿಜ. ಆದ್ರೆ ರಘು ಜೈಲು ಸೇರಿದ ಮೇಲೆ ಅಕ್ಷರಶಃ ಅವರು ಹಾಸಿಗೆಯನ್ನು ಹಿಡಿಯುವಂತಹ ಒಂದು ಪರಿಸ್ಥಿತಿ ಬಂದದೋಗುತ್ತೆ. ಯಾಕಂತಂದ್ರೆ ನಮ್ಮ ಕೊನೆಯ ವೇಳೆಯಲ್ಲಿ ನಮ್ಗೆ ಆಸರೆ ಆಗ್ಬೇಕಾಗಿದ್ದಂತಹ ಮಗ ಸದ್ಯ ಈ ಒಂದು ಕೇಸಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಜೈಲಿಗೆ ಹೋದಲ್ಲ ಅಂತಕ್ಕಂತಹ ಮಾನಸಿಕ ಖಿನ್ನತೆಯು ಕೂಡ ಮಂಜುಳಮ್ಮ ಅವರಲ್ಲಿತ್ತು. ಹಾಗಾಗಿ ಇಂದು ಏನು ಈಗಾಗಲೇ ಸಾಕಷ್ಟು ಕೆಲ ದಿನಗಳ ಹಿಂದೆ ಅಷ್ಟೇ ಅವರು ಹಾಸಿಗೆಯನ್ನು ಕೂಡ ಹಿಡಿದಿದ್ರು. ಸಂಪೂರ್ಣವಾಗಿ ಅವರ ನಿರ್ವಹಣೆ ಕೂಡ ಕುಟುಂಬಕ್ಕೆ ಕಷ್ಟವಾಗಿತ್ತು. ಯಾಕಂದ್ರೆ ಒಂದು ಕಡೆ ಕುಟುಂಬದ ಪರಿಸ್ಥಿತಿಯೂ ಕೂಡ ಸರಿಯಾಗಿಲ್ಲ, ಈ ಕಡೆ ರಘು ಜೈಲು ಸೇರಿದ್ದ. ಹಾಗಾಗಿ ಎರಡೂ ವಿಚಾರಗಳು ಕೂಡ ಸಾಕಷ್ಟು ಮನಸ್ಸಿನಲ್ಲಿ ನೋವಿತ್ತು ಮಂಜುಳಮ್ಮ ಅವರಿಗೆ. ಹಾಗಾಗಿ ಈ ಒಂದು ಕಾರಣದಿಂದ ಅವರು ಹಾಸಿಗೆಯನ್ನು ಕೂಡ ಹಿಡಿದ್ರು. ಅವರನ್ನ ಆಸ್ಪತ್ರೆಗೆ ತೋರಿಸ್ಬೇಕು, ಅವರಿಗೆ ಚಿಕಿತ್ಸೆಯನ್ನು ಕೊಡಿಸ್ಬೇಕು ಅಂದ್ರೆ ಕುಟುಂಬಸ್ಥರಲ್ಲಿ ಅನುಕೂಲತೆಗಳಿಲ್ಲ. ಈಗ ಸದ್ಯ ಕುಟುಂಬಸ್ಥರು ಹೇಳೋ ಪ್ರಕಾರ ಈಗ ಮಂಜುಳಮ್ಮ ತೀರಿ ಹೋಗಿದ್ದು, ಅವರ ಅಂತ್ಯ ಸಂಸ್ಕಾರಕ್ಕೂ ಕೂಡ ನಮಗೆ ಸಾಕಷ್ಟು ವ್ಯವಸ್ಥೆಗಳಿಲ್ಲ, ಅನುಕೂಲತೆಗಳಿಲ್ಲ. ಹಾಗಾಗಿ ರಘುವನ್ನ ಕರೆಸುವಂತ ವ್ಯವಸ್ಥೆ ಆಗ್ಬೇಕು. ನಾವು ಕುಟುಂಬಸ್ಥರು ಸಂಬಂಧಿಗಳೆಲ್ಲ ಸೇರಿ ಈ ಒಂದು ಅಂತ್ಯ ಸಂಸ್ಕಾರಕ್ಕೆ ನಾವು ವ್ಯವಸ್ಥೆಯನ್ನ ಮಾಡಿಕೊಳ್ತೇವೆ. ಕೊನೆಯ ಬಾರಿಗೆ ರಘು ಅಂದ್ರೆ ಮಗ ತಾಯಿಯ ಮುಖವನ್ನ ನೋಡ್ಕೊಳ್ಳಿ. ಹಾಗಾಗಿ ಪೊಲೀಸರು ಆದಷ್ಟು ಬೇಗನೆ ರಘುವನ್ನ ಜೈಲಿನಿಂದ ಕರೆಸಬೇಕು, ಅದನ್ನೊಂದು ವ್ಯವಸ್ಥೆಯನ್ನ ಮಾಡ್ಕೊಡ್ಬೇಕು ಅಂತಕ್ಕಂಥದ್ದನ್ನ ನ್ಯೂಸ್ ಫಸ್ಟ್ ಮೂಲಕ ಮನವಿಯನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಕುಟುಂಬಸ್ಥರು ಪೊಲೀಸರಿಗೆ ಈ ವಿಷಯವನ್ನು ಕೂಡ ತಿಳಿಸಿದ್ದಾರೆ. ನಂತರ ಇದು ಕೆಲವು ಪ್ರೊಸೀಜರ್ಸ್ ಇರುತ್ತೆ, ಪ್ರೊಸೀಜರ್ಸ್ ನ ಫಾಲೋ ಮಾಡಿ ರಘುವನ್ನ ಕರೆಸಬಹುದಾ ಅಂತಕ್ಕಂಥ ವಿಚಾರದ ಬಗ್ಗೆ ಪೊಲೀಸರು ಕೂಡ ಮಾಹಿತಿಯನ್ನ ಕೊಡಬೇಕಾಗಿದೆ. ವಿಜಯ್, ಥ್ಯಾಂಕ್ ಯು ರಾಘವೇಂದ್ರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.